ಹಾಯ್ ಗೈಸ್, ನಿನ್ನೆ ವಿಡಿಯೋದೆ ಕಂಟಿನ್ಯೂ ಪಾರ್ಟ್ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಮದುವೆ ಶಾಸ್ತ್ರ ಎಲ್ಲ ಮುಗೀತಾ ಬಂತು. ಒಂದು 10-15 ಹಾಗೆ ಎಲ್ಲ ಮುಗೀತದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಇನ್ನು ಹುಡುಗ ಹುಡುಗಿನ ದೇವಸ್ಥಾನದೊಳಗೆ ಕರ್ಕೊಂಡೋಗಿ ಬರೋದೊಂದಿನ ಉಂಟು. ಅದು ಎಂತ ಮಾಡ್ತಾರೆ ಗೊತ್ತಿಲ್ಲ, ಫುಲ್ಲು ರಶ್ ಉಂಟು ಧರ್ಮಸ್ಥಳದಲ್ಲಿ. ವೀಕೆಂಡ್ ಹಾಗೆ ಹಾಲಿಡೇಸ್ ಇರೋದ್ರಿಂದ. ಮತ್ತು ನಾವು ಇಲ್ಲೇ ಊಟ ಮಾಡೋದಂದರೆ ನಾವು ತಿಂಡಿ ತಿಂದಿದ್ದೆ ಲೇಟ್ ಅಲ್ವಾ, ಹಾಗಾಗಿ ಆನ್ ದ ವೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗುವ ಅಂತ ನಮ್ಮದು ಪ್ಲ್ಯಾನ್ ಉಂಟು. ನೋಡಬೇಕು ಎಂತ ಆಗ್ತದೆ ಅಂತ ಹೇಳಿ. ಹಾಗೆ ಇವಾಗ ಅರುಂಧತಿ ನಕ್ಷತ್ರ ನೋಡುವಂಥ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಡೆ ನಾವು ಇದೆಲ್ಲ ಶಾಸ್ತ್ರ ಮಾಡೋದಿಲ್ಲ, ಬಟ್ ಧರ್ಮಸ್ಥಳದಲ್ಲಿ ಈ ಥರ ಶಾಸ್ತ್ರಗಳು ಮಾಡ್ತಾರೆ.
ಲಾಸ್ಟಿಗೆ ನಮ್ಮ ಮಾಯಿ ಮನಿ ಹೋಗ್ತಾ ಇದ್ರು. ಬಾಯ್ ಬಾಯ್ ಮಾಯಿ. ಬಾಯ್ ಮಮ್ಮ. ಹಾಗೆ ನಮ್ಮ ಮಾಯಿ ಕೂಡ ಮನೆಗೆ ಹೊರಟ್ರು. ಹೂವಿದ್ದೈತೆ. ಹಾಗೆ ನಂದು ಮತ್ತೆ ನನ್ನ ಅಕ್ಕಂದು ಫೋಟೋ ಶೂಟ್ ಆಗ್ತಾ ಉಂಟು. ಮದುವೆ ಎಲ್ಲ ಆಯ್ತಲ್ಲ, ಹಾಗಾಗಿ ನಮ್ಮಿಬ್ಬರದ್ದು ಫೋಟೋ ಶೂಟ್. ಹಾಗೆ ಮಕ್ಕಳದ್ದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದೆ. ಹಾಗೆ ಅಪ್ಪ ಕಾರಲ್ಲೆಲ್ಲ ಹೋಗ್ತಾರೆ, ನಾವು ಈ ಬಸ್ಸಲ್ಲಿ ಹೋಗೋ. ಅಕ್ಕನಿಗೆ ವಾಮಿಟ್ ಆಗ್ತದೆ, ಕಾರ್ ಬೇಡ ಅಂತ ಅವಳಿಗೆ. ನನ್ನ ಹಸ್ಬೆಂಡ್ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೂತಾಯಿತು. ಅವರಿಗೆ ಇನ್ನು ಜರ್ನಿ ಮಾಡೋಕ್ಕೆ ಕಂಫರ್ಟೇಬಲ್ ಆಗುತ್ತಲ್ವ, ಹಾಗೆ ಹೀಗೆ ಕೂತಿದ್ದಾರೆ. ಅದೇ ನಾನು ಅವರಿಗೆ ಆಡ್ಕೊಳ್ತಾ ಇದ್ದೆ, ಯಾಕೆ ಡ್ರೆಸ್ ಚೇಂಜ್ ಮಾಡಿದರೆ ಹಂಗೆ ಹೆಂಗೆ ಅಂತ. ಮಕ್ಕಳು ನೋಡಿ ವೇಷ ಮಾಡ್ತಾ ಇದ್ದಾರೆ. ಹಾಗೆ ನಾವು ನನ್ನ ತಮ್ಮ ಎಲ್ಲ ದೇವಸ್ಥಾನದೊಳಗೆ ಹೋಗಿ ಬರೋ ತನಕ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಇವಾಗ ನಾವು ಹೊರಟ್ವಿ ಇನ್ನು ನಮ್ಮ ಪ್ರಯಾಣ ನಮ್ಮ ಮನೆಗೆ. ಹಾಗೆ ಬರುವಾಗ ನಾರಾವಿ ಹತ್ರ ಊಟಕ್ಕೆ ಬಂದ್ವಿ. ಸ್ವಲ್ಪ ಜನ ನಾನ್ ವೆಜ್ ಊಟಕ್ಕೆ ಹೋದ್ರು, ನಾವು ವೆಜ್ ಊಟಕ್ಕೆ ಬಂದ್ವಿ. ಇಲ್ಲಿ ವ್ಯೂ ಎಲ್ಲ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಲಿಕ್ಕೆ. ಊಟ ಹೆಂಗಿತ್ತು? ಅಪ್ಪ ಊಟ ಹೆಂಗಿತ್ತು? ಹಾಗೆ ಎಲ್ಲರೂ ಊಟ ಮಾಡಿ ಬಂದರು. ಇನ್ನು ಬಸ್ಸಲ್ಲಿ ಆಲ್ಮೋಸ್ಟ್ ಒಂದು 3.5 hours 4 hours ಜರ್ನಿನೇ ಆಗುತ್ತೆ ನಮ್ಮೂರಿಗೆ. ಹಾಗೆ ಇನ್ನು ನಾನ್ ವೆಜ್ ಊಟಕ್ಕೆ ಹೋದವ್ರು ಬರಲಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡೋದು. ಹಾಗೆ ಬಸ್ ಹೊರಟಿತು. ಪ್ರಾಗೆ ನೋಡಿ ಒಳ್ಳೆ ಕಾಲಿಡ್ಕೊಂಡು ಕೂತಿದ್ದಾರೆ. ಒಂದು 7up ತಗೊಂಡು ಬಂದರು ಇಬ್ಬರು ಮಕ್ಕಳು. ಹಾಗೆ ಸ್ವಲ್ಪ ನಿದ್ದೆ ಮಾಡಿದ್ರಷ್ಟೇ. ನಾನು ಸ್ವಲ್ಪ ದೂರ ನಿದ್ದೆ ಮಾಡಿದೆ, ಮತ್ತೆ ನಿದ್ದೆ ಎಲ್ಲ ಹೋಯಿತು. ಹಾಗೆ ಇವತ್ತು ಸಂಜೆನೆ ರಿಸೆಪ್ಷನ್ ಇರೋದ್ರಿಂದ ಹೋಗಿ ನಾವು ರೆಡಿ ಆಗಬೇಕು. ಮನೆಗೆ ಬಂದಿದ್ದೇವೆ. ಅಮ್ಮ ಇಲ್ಲಿದ್ದಾರಂತೆ. ರೈಟ್ ಬೈ ರೈಟ್ ಬೈ. ಹಾಗೆ ಇವಾಗ ಹುಡುಗಿನ ಮನೆ ಒಳಗೆ ಕರ್ಕೊಳ್ಳೋ ಶಾಸ್ತ್ರ. ಸೇರು ಅಕ್ಕಿ ಎಲ್ಲ ಈ ಥರ ಮಾಡಿ ಇಟ್ಟಿದ್ದೀವಿ ಹೊಸ್ತಿಲ್ ಮೇಲೆ. ಹಾಗೆ ಆ ಶಾಸ್ತ್ರ ಮುಗಿದ ಮೇಲೆ ಇವಾಗ ಹಾಲು ಕೊಡ್ತಾರೆ. ಇಬ್ರು ಹಾಲನ್ನು ಕುಡಿಬೇಕು ಒಂದೇ ಕಪ್ಪಲ್ಲಿ. ಈ ಮದುವೆ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ರಿಸೆಪ್ಷನ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಓಕೆನಾ, ನೆಕ್ಸ್ಟ್ ನಾನು ಹಾಕ್ತೀನಿ ರಿಸೆಪ್ಷನ್ ವ್ಲಾಗು.
ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳೆ ವಿಡಿಯೋ ನೋಡಿಲ್ಲ ಮದುವೆದಂದರೆ ಹೋಗಿ ನನ್ನ ಚಾನಲಲ್ಲಿ ವಿಡಿಯೋ ವಾಚ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಆದಷ್ಟು ಲೈಕ್ ಮಾಡಿ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಒಪಿನಿಯನ್ ಏನಿದೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗಾಯಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗಾಗಿ ವೇಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್.